ಇವತ್ತು ಯಾಕೋ ಬೆಳಗ್ಗೆ ಎದ್ದೊಳಕ್ಕೆ ಮೂಡಿರಲಿಲ್ಲ. ಸೊ ಹಾಸಿಗೆ ಇನ್ನು ಮಲ್ಕೊ ಅಂತಾಯಿತು. ಸ್ವಲ್ಪ ಹೊತ್ತು ಎದ್ದ ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಆಚೆ ಹೋಗಿ ನೋಡಿದ್ರೆ ನಮ್ಮ ಅಪ್ಪ ಏನೋ ಸರ್ಕಸ್ ಮಾಡ್ತಾಯಿದ್ರು. ಏನೋ ಟ್ಯಾಂಕಲ್ಲಿ ಏನೋ ನೀರು ಬರ್ತಾಯಿಲ್ಲ ಅಂತ ಮೇಲೆ ಎತ್ತಿ ನೋಡೋಕ್ಕೆ ಹೋಗಿದ್ರು. ಸೊ ಅಷ್ಟರಲ್ಲಿ ನಮ್ಮ ಅತ್ತೆ ಬಾಗಿಲಿಗೆ ನೀರು ಹಾಕಿದ್ರು. ನಾನು ಬಂದು ರಂಗೋಲಿ ಹಾಕಿಬಿಟ್ಟು ಒಳಗಡೆ ಹೋದರೆ ನಮ್ಮಮ್ಮ ಟೈಮ್ ಆಗೋಗಿದೆ, ತರಕಾರಿ ಹೆಚ್ಚಕ್ಕೆ ಹೆಲ್ಪ್ ಮಾಡು ಅಂತ ಹೇಳ್ತಾಯಿದ್ರು. ಸೊ ತರಕಾರಿ ಎಲ್ಲ ಹೆಚ್ಚು ಕೊಟ್ಬಿಟ್ರೆ ನಮ್ಮ ಮನೇಲಿ ಇವತ್ತು ಹಾಗಲಕಾಯಿ ಪಲ್ಯ, ಚಪಾತಿ. ಸೊ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಜಾಸ್ತಿ ಎಲ್ಲ ಟೈಮ್ ಬೇಡ ಅಂದ್ಬಿಟ್ಟು ಎಲ್ಲ ಕುಕ್ಕರಲ್ಲೇ ಹಾಕ್ಬಿಟ್ಟು ಕೂಗಿಸ್ಬಿಡ್ತೀನಿ ಅಂತ ನಮ್ಮಮ್ಮ ಇವತ್ತು ಕುಕ್ಕರಲ್ಲೇ ದಿಢೀರಂತ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ರು. ಸರಿ ಚಪಾತಿ ಬೇಯಿಸ್ಕೊತೀನಿ ನೀನು ಹೋಗು ಅಂತ ಅಂದರು. ಬೇಗನೆ ಬಟ್ಟೆ ತೊಗೊಂಡು ಐರನ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗಿ ಸ್ನಾನದಿಂದ ಬಂದು ಟಕ್ ಅಂತ ರೆಡಿಯಾಗಿ ನಿಮ್ಮ ಮುಂದೆ ವಿಡಿಯೋ ಮಾಡ್ತಾಯಿದ್ದೀನಿ. ಕ್ಲಾಸಿಕ್ ಕಾಂಬಿನೇಷನ್ ಆಗಿರೋ ಬ್ಲೂ ಜೀನ್ಸು ಬ್ಲ್ಯಾಕ್ ಟಾಪ್ ಹಾಕ್ಕೊಂಡು ಮೆರ ಅಂತ ಮಿಂಚ್ತಾ ಇದ್ದೀನಿ. ನನಗೆ ಈ ಡ್ರೆಸ್ ಅಂದರೆ ಸಿಕ್ಕಾಬಟ್ಟೆನೇ ಇಷ್ಟ. ಸ್ವಲ್ಪ ಎಂಡೋ ವೆಸ್ಟರ್ನ್ ಆಗಿರಲಿ ಅಂತ ಸ್ವಲ್ಪ ದೊಡ್ಡ ವಾಲೆ ಹಾಕ್ಕೊಂಡು ಮಿಂಚ್ತಾ ಇದ್ದೀನಿ. ಈ ಡ್ರೆಸ್ನ ಲೆಕ್ಕ ಇಲ್ದಿರೋ ಸರ್ತಿ ಹಾಕಿದ್ದೀನಿ. ನಮ್ಮಮ್ಮ ಯಾವಾಗೂ ಹೇಳ್ತಾರೆ ಯಾಕೆ ಅದೇ ಒಂದೇ ಹಾಕೋತೀಯಾ ಅಂತ. ಹಾಗೆ ಒಂದು ಸೆಲ್ಫಿ ವಿಡಿಯೋ ತೊಗೊಂಡು ಔಟ್ಫಿಟ್ ಚೆಕ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಪೋಸ್ ಕೊಟ್ಬಿಟ್ಟು ನಾನು ಹೊರಟೆ ಆಫೀಸ್ಗೆ. ಸೊ ಆಫೀಸಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ ಈ ಬ್ಯಾಂಗ್ಳೂರು ಟ್ರಾಫಿಕ್ ಅಂತೂ ಸಾಕಾಗೋಯ್ತು. ಈ ಬ್ಯಾಂಗ್ಳೂರು ಟ್ರಾಫಿಕ್ ನೋಡಿ, ಊರು ಬಿಟ್ಟು ಬೆಂಗಳೂರಿಗೆ ಬಂದು ಬದುಕೋಕ್ಕಾಯ್ತದ ಅನ್ನೋ ಹಾಡು ಜ್ಞಾಪಕ ಬಂತು. ಮನೆಗೆ ಬರೋಷ್ಟರಲ್ಲಿ ಮೀಶೋಯಿಂದ ಪ್ರಾಡಕ್ಟ್ ಬಂದಿತ್ತು. ನಮ್ಮ ಮನೆಗೆ 9 ಫೀಟ್ 7 ಫೀಟ್ 5 ಫೀಟ್ ಲೆಂತಿಂದ ಕರ್ಟನ್ಸ್ ಬೇಕಿತ್ತು. ಸೊ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ಕ್ವಾಲಿಟಿ ಅಂತೂ ಫಸ್ಟ್ ಕ್ಲಾಸಾಗಿ ಬಂದಿತ್ತು. ನಾನು ಒಂದೇ ಪ್ಯಾಟರ್ನ್ ಎಲ್ಲ ಕಡೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ತರಿಸಿದ್ದೆ. ಕ್ವಾಲಿಟಿ ಪ್ರೈಸ್ ವೈಸ್ ಎಲ್ಲ ಸಖತ್ತಾಗಿತ್ತು. ಸೊ ಇದನ್ನು ತಂದು ರಿವ್ಯೂ ಮಾಡಿ ಊಟ ಮಾಡಿ ಮಲ್ಕೊಂಡು ಸಿಗೋಣ.